welcome to the platform of Brand India Women's in Business. This is an initiative by CMSME, and wonderful to have Madam Pushpa, BS Pushpa, talking about Pushpa. She's the owner of Bona Packaging from Bangalore. She's into manufacturing of disposable areca leaves, plates, and coconut oil. She started her venture in the year 2011 and keep going with many of the export companies where she's been working with. And welcome, ma'am. So firstly, I would like to ask you, how did you start the business? I mean, just tell about yourself, your profile, ma'am. So ನನ್ನ ಹೆಸರು ಪುಷ್ಪಲತಾ BS. ಸೊ ನಾನ್ ಶುರು ಮಾಡಿದ್ದು ಬಿಸ್ನೆಸ್ ಅನ್ಅಫಿಷಿಯಲ್ ಆಗಿ 2005 ಅಲ್ಲಿ. ಸೊ ನನ್ ಸರ್ವಿಸ್ ಓರಿಯೆಂಟೆಡ್ ಆಗಿ ಪೇಪರ್ ಕವರ್ಸ್ ಮತ್ತೆ ಪೇಪರ್ ಬ್ಯಾಗ್ಸ್ ಅನ್ನ ನಾನು ಶುರು ಮಾಡ್ಕೊಂಡೆ. ಅಲ್ಲಿಂದ ನಾನು ಎನ್ವೈರನ್ಮೆಂಟ್ ಗೆ ಏನಾದ್ರು ಕೊಡ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು. ನನ್ ಪ್ಯಾರಲಲ್ ಆಗಿ ಮಲ್ಲೇಶ್ವರಂ 8th ಕ್ರಾಸ್ ಅಲ್ಲಿ ನಂದು ಗನ್ಗೆ ಅಂಗಡಿ ಇತ್ತು. ಸೊ ಸರ್ವಿಸ್ ಓರಿಯೆಂಟೆಡ್ ಆಗಿದ್ದಾಗ 2008-9 ಅಲ್ಲಿ ನಾನು ಬಿಸ್ನೆಸ್ ಮಾಡ್ಬೇಕಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಬಂತು. ಅದ್ರ ಜೊತೆಗೆ ನಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಬಂದಿದ್ರಿಂದ ಮತ್ತೆ ನಂದು ಸ್ಪೆಷಲ್ ಎಜುಕೇಶನ್ ಬಂದು ಗ್ರಾಜುಯೇಷನ್ಸ್ ಇಂಡಸ್ಟ್ರಿಯಲ್ ಸೋಶಿಯಾಲಜಿ. ಸೊ ಹಂಗಾಗಿ ನಾನೇನ್ ಮಾಡಿದೆ, ಸೊ ಮಾರ್ಕೆಟಿಂಗ್ ಗೊತ್ತಿರೋದ್ರಿಂದನ ನನ್ಗೆ ಯಾವತ್ತೂ ನನ್ಗೆ ಮಾರ್ಕೆಟಿಂಗ್ ಇಶ್ಯೂ ಆಗ್ಲಿಲ್ಲ. ಬ್ಯಾಂಕಿಗೆ ನಾನು ಓಡಾಡ್ದೆ. ಅಲ್ಲೇನಾಯ್ತು, ನನ್ಗೆ ಯಾವ ಬ್ಯಾಂಕ್ನು ನಾನು ಇಂಡಸ್ಟ್ರಿಯಲ್ ಸೋಶಿಯಾಲಜಿ ಓದ್ಬೇಕಾದ್ರೆ ಥಿಯರಿಟಿಕಲ್ ಆಗಿ ಗೊತ್ತಿತ್ತು, ಪ್ರಾಕ್ಟಿಕಲ್ ನಾಲೆಡ್ಜ್ ಇರ್ಲಿಲ್ಲ. ಸುಮಾರು ಬ್ಯಾಂಕ್ಸ್ ಸರ್ವೆ ಮಾಡಿದೆ. ಸೊ ಯಾರು ನನ್ಗೆ ಫೈನಾನ್ಸ್ ಫಂಡಿಂಗ್ ಮಾಡ್ಲಿಲ್ಲ. ಸೊ ಏನ್ ಮಾಡೋದಂತ ಇದ್ದಾಗ ಕವರ್ಸ್, ಪೇಪರ್ ಕವರ್ಸ್ ಏನಿವತ್ತು ಬ್ರೌನ್ ಕವರ್ಸ್ ಯೂಸ್ ಮಾಡ್ತಾ ಇದಾರೆ ಮಾಲ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲಾನ ಗ್ರೋಸರೀಸ್ ಅಲ್ಲೆಲ್ಲ. ನಾನು 2005 ಇಂದ 10-11 ತನಕ ನಾನು ಯೂಸ್ ಮಾಡ್ತಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೆ. ಒಂದು ಟಾಪ್ ಲೆವೆಲ್ ಕಂಪನೀಸ್, ಒಂದು ತುಂಬಾ ದೊಡ್ಡ ಕಂಪನಿಗೆ ನಾನು ಕೊಡ್ತಾ ಇದ್ದೆ. ನಾನು ಅವಾಗ ಸರ್ವಿಸ್ ಓರಿಯೆಂಟೆಡ್ ಆಗಿ ಕೊಡ್ತಾ ಇರೋದ್ರಿಂದ ಪೈಸಾದಲ್ಲಿ 40 to 50 ಪೈಸಾದಲ್ಲಿ ನಾನು ಕೊಡ್ತಾ ಇದ್ದೆ. ಅವರು ನನ್ನ ಕವರ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ ಬಂದು ಫಾರಿನ್ ಅಲ್ಲಿ ನಿನ್ ಪ್ರಾಡಕ್ಟ್ ಇಲ್ಲಿ ಇದೆ ಅಂತ ಹೇಳಿದಾಗ ನನ್ಗೆ ಗೊತ್ತಾಗ್ಲಿಲ್ಲ, ತುಂಬಾ ಹೈ ಕಾಸ್ಟ್ ಅಲ್ಲಿ ಅವರು ಅಲ್ಲಿ ಸೇಲ್ ಮಾಡಿದ್ದಾರೆ ಅಂತ. ನನಗ್ ಕೊಟ್ಟಿದ್ದು ಹಾರ್ಡ್ಲಿ 40 to 50 ಪೈಸಾ, ಕೋಟ್ ಮಾಡಿದ್ದು ಅಷ್ಟೇನೆ. ಸೊ ಅವಾಗ ನಾನು ಅವ್ರು ನನಗ್ ಚೀಟ್ ಮಾಡಿದ್ರು ಅಂತ ನಾನು ತಗೊಳ್ಳಿಲ್ಲ. ಸೊ ಅದರಿಂದ ನಾನು ಲರ್ನ್ ಮಾಡಿದೆ, ಹೌದು ನಾನು ಎಲ್ಲೋ ನಂದ ಪ್ರೊಡಕ್ಷನ್ ವೈಸ್ ಅಥವಾ ಮಾರ್ಕೆಟಿಂಗ್ ಅಲ್ಲಿ ನಾನು ತಪ್ಪಾಗಿ ನಾನೇ ಬೇಕಂತಾನೆ ಮಾಡ್ಕೊಂಡಿರೋದು, ಇದು ಸರ್ವಿಸ್ ಅಂತ ತಗೋಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಅಫಿಷಿಯಲಿ ನಾನು DIC ನಲ್ಲಿ ರಿಜಿಸ್ಟರ್ ಆಗಿ ಮತ್ತೆ ಲೋನ್ ಹೋಗಿ ಅಲ್ಲಿಂದನ ಒಂದು ಓಲ್ ಇಂಡಿಯಾ ಅಫಿಷಿಯಲಿ ರಿಜಿಸ್ಟರ್ ಆದಾಗ ನಾನೇನ್ ಮಾಡಿದೆ ಅಂದ್ರೆ ಪೇಪರ್ ಕಪ್ಸ್ ನ ಶುರು ಮಾಡ್ಕೊಂಡೆ. ಪೇಪರ್ ಕವರ್, ಪೇಪರ್ ಬ್ಯಾಗ್ ಜೊತೆಗೆ ವ್ಯಾಲ್ಯೂ ಆಡ್ ಅಂತ ಹೇಳ್ಬಿಟ್ಟು ಪೇಪರ್ ಕಪ್ಸ್ ನ ಮಾಡಕ್ ಶುರು ಮಾಡಿದೆ. ಸೊ ತುಂಬಾ ಚೆನ್ನಾಗಿತ್ತು ಮಾರ್ಕೆಟಿಂಗು. ITC ಜೊತೆ ನಾನು ಪ್ರಾಡಕ್ಟ್ ಅನ್ನ ಮಾಡ್ತಾ ಇದ್ದೆ. ಸುಮಾರು MNC ಕಂಪ್ನೀಸ್ಗೆ ಟಾಪ್ 2nd ಅಲ್ಲಿ ನಾನು ಓಲ್ ಇಂಡಿಯಾ ಸಪ್ಲೈ ಮಾಡ್ತಾ ಇದ್ದೆ MNC ಕಂಪ್ನೀಸ್ಗೆ. ಅದ್ರ ಜೊತೆಗೆ ನಂದು ಒಳ್ಳೆ ಬಿಸ್ನೆಸ್ ಚೆನ್ನಾಗಿರ್ತಿತ್ತು. ITC ಕಂಪನೀಸ್ ರೆಪ್ರೆಸೆಂಟೇಟಿವ್ಸ್ ಎಲ್ಲ ನನ್ನ ಕಂಪ್ನಿಗೆ ಬಂದು ವಿಸಿಟ್ ಮಾಡಿ ಅವ್ರದ್ದು ರಿವ್ಯೂ ಎಲ್ಲ ತಗೊಳ್ತಾ ಇದ್ರು. ನನ್ನ ಪ್ರಾಡಕ್ಟ್ ರಿವ್ಯೂಸ್ ಅದೆಲ್ಲ ನಡೀತಾ ಇತ್ತು. ಅದ್ರ ಜೊತೆಗೆ ನಮ್ಮ ಬ್ಯಾಂಕ್ ಅವರು ನಾನು ಇನ್ನೊಂದಷ್ಟು ಲೋನ್ ಕೊಡ್ತೀನಿ ನೀವು ಮಾಡಿ, ಯಾಕೆಂದ್ರೆ ನೀವು ಸಸ್ಟೈನ್ ಆಗಕ್ಕಾಗಲ್ಲ ಈ ಒಂದ್ ಇಶ್ಯೂನಲ್ಲಿ ಅಂದ್. ನಂದು ಒಂದು ಮೆಷಿನ್ ನಾನು ಐ ಥಿಂಕ್ ಒಂದು 10 ಲಕ್ಷಕ್ಕೆ ನಾನು ಲೋನ್ ತಗೊಂಡೆ. ವಿತಿನ್ 1 or 2 yearsಗೆ ಇಟ್ಸ್ ಗ್ರಾಜುವಲಿ ನನ್ನ ಕಂಪ್ನಿನ ಎಕ್ಸ್ಪಾನ್ಷನ್ ಮಾಡ್ಕೊಂಡೆ. ಅದ್ರ ಜೊತೆಗೆ ಜಾಬ್ ವರ್ಕ್ ಅಂತ ಸುಮಾರು ಜನಕ್ಕೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ 30 to 40 ಮೆಂಬರ್ಸು ನನ್ನ ಹತ್ರ ಕೆಲಸ ಮಾಡ್ತಾ ಇದ್ರು. ಸೊ ಹಂಗಾಗಿ ನಾನು ಕಂಪ್ನಿ ಎಕ್ಸ್ಪಾನ್ಷನ್ ಮಾಡ್ಕೊಂಡೆ. ನಮ್ಮ ಬ್ಯಾಂಕ್ ಅವರು ಲೋನ್ ಕೊಟ್ರು. ಅದ್ರ ಜೊತೆಗೆ ನಾನು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ಸ್ ಥ್ರೂ ಬ್ಯಾಂಕ್ ಥ್ರೂ ಮತ್ತೆ ನನ್ನ ಡೀಲರ್ಸ್ ಥ್ರೂ ನಾನು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೆ, ಸ್ಪೆಷಲಿ ಇನ್ ಐಟೆಕ್ ಸಿಟಿ ಆಂಧ್ರ. ಸೊ ಅಲ್ಲಿಂದ ನನ್ನ ಜರ್ನಿ ಚೆನ್ನಾಗೇ ಇತ್ತು. ಆಮೇಲೆ ಅಗೇನ್ ಸಿಸ್ಟರ್ ಕನ್ಸರ್ನ್ ಅಂತ ಹೇಳ್ಬಿಟ್ಟು ಇನ್ನೊಂದು ಕಂಪ್ನಿ ಶುರು ಮಾಡ್ಕೊಂಡೆ. ಅದು ಪ್ಯೂರ್ಲಿ ಅರೆಕಾ ಪ್ಲೇಟ್ಸ್ ಮ್ಯಾನುಫ್ಯಾಕ್ಚರಿಂಗ್. ಅದ್ರ ಮಧ್ಯ ಏನಾಯ್ತಂದ್ರೆ ನನ್ಗೆ ಅದರಲ್ಲಿ ಲೋನ್ ತಗೊಂಡೆ, ನನ್ಗೆ ಫಂಡಿಂಗ್ ಅಲ್ಲಿ ಇಶ್ಯೂ ಆಗೋಯ್ತು. ಒಂದು 10 to 15 lakhs ನನಗ್ ಮಷಿನರೀಸು ಬರ್ಲಿಲ್ಲ ಮತ್ತೆ ದುಡ್ಡು ಬರ್ಲಿಲ್ಲ. ಸೊ ಅಗೈನ್ ನನ್ನ ಡ್ರಾಬ್ಯಾಕ್ ಅಲ್ಲಿ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾನೇ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗೋದೆ. ಒಂದು 2 years 14-15 ತುಂಬಾ ಅಂದ್ರೆ ತುಂಬಾ ಸ್ಟ್ರಗಲ್ ಮಾಡಿದೆ.
ಅದೇ ಮಧ್ಯದಲ್ಲಿ ನನ್ಗೆ ಬಿಸ್ನೆಸ್ ಅಲ್ಲಿ ಒಂದು ಲೆವೆಲ್ಗೆ ಡೌನ್. ಸೊ ಆ ಟೆನ್ಷನ್ ಅಲ್ಲಿ ತುಂಬಾ ಮೆಂಟಲಿ ಡಿಸ್ಟರ್ಬ್ ಆಗಿದ್ರಿಂದ ನಾನೇನ್ ಮಾಡಿದೆ, 16 ತನಕ ಕಷ್ಟದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಬಂತು ನಮ್ಗೆ. ಯಾಕೆಂದ್ರೆ ಫ್ಯಾಮಿಲಿ ಲೀಡ್ ಮಾಡೋದು ಕಷ್ಟ ಆಗೋಯ್ತು ನನ್ಗೆ. ನಂತರ ನಾನೇನ್ ಮಾಡಿದೆ, 17 ಅಲ್ಲಿ ನನ್ಗೆ ಅಗೇನ್ ಇನ್ನೊಂದು ಹೊಡ್ತಾ ಬಿತ್ತು. GST ಶುರು ಆಯ್ತು. ಒಂದು 3 months ಟು ಐ ಥಿಂಕ್ 3 to 5 months ವಿದಿನ್. ಅವಾಗ GST ಬಂತು, ನನ್ಗೆ ಟ್ಯಾಕ್ಸೇಷನ್ ಜಾಸ್ತಿ ಶುರು ಆಯ್ತು. ಸೊ ಸುಮ್ನೆ ನಾನು GST ಫೈಲ್ ಮಾಡೋದು ಬೇಡ, ಯಾಕೆಂದ್ರೆ ನಂದು ಪೇಪರ್ ಅಲ್ಲಿ GST ಇಶ್ಯೂಸ್ ಇತ್ತು. ಕರೆಕ್ಟ್ ಆಗಿ ನನ್ಗೆ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ತುಂಬಾ ಸ್ಟಾರ್ಟಿಂಗ್ ತುಂಬಾ ಅಂದ್ರೆ ತುಂಬಾನೇ ಇಶ್ಯೂಸ್ ಆಗೋಕ್ ಶುರು ಆಯ್ತು. ಆಮೇಲೆ ಏನ್ ಮಾಡಿದೆ, ನನ್ನ ಬಿಸ್ನೆಸ್ ನ ಶಟ್ ಡೌನ್ ಮಾಡಿದೆ. ಬಿಕಾಸ್ ಆಫ್ ನಮ್ ತಂದೆ ಹೆಲ್ತ್ ಇಶ್ಯೂಸ್ ಆಯ್ತು. ನಮ್ ತಂದೆ ನಾನು ನೋಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಹಂಗಾಗಿ ನಾನು 17 ಅಲ್ಲಿ GST ಸ್ಟಾಪ್ ಮಾಡಿದೆ, ಮತ್ತೆ ಬಿಸ್ನೆಸ್ ನ ಸ್ಟಾಪ್ ಮಾಡಿದೆ. ಅಂದ್ರೆ ಅಫಿಷಿಯಲ್ ಆಗಿ ಟ್ರಾನ್ಸಾಕ್ಷನ್ ಮಾಡೋದನ್ನ. ಎಗೈನ್ ನಾನು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೆ. ಬಟ್ ತುಂಬಾ ಅಂದ್ರೆ ಈ ಪೇಮೆಂಟ್ಸ್ ಇಶ್ಯೂಸ್ ಇಂದ ನಾನು ತುಂಬಾ ಅಂದ್ರೆ ತುಂಬಾ ಹೊಡ್ತಾ ಬಿತ್ತು. ಆಲ್ಮೋಸ್ಟ್ 30 to 40 lakhs ಮೇಲೆ ಹೊಡ್ತಾ ಬಿತ್ತು ನನ್ಗೆ. ಸರ್ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ಏನೋ ಬಿಸ್ನೆಸ್ ಲೀಡ್ ಮಾಡ್ಬೇಕು ಅಂತ ಎಗೇನ್ ವಿಲ್ ಕಮ್ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ತರ ನಾನು ನನ್ನ ಅರೆಕಾದಲ್ಲಿ ಪೇಪರ್ ಕಪ್ಸ್ ನ ಬಿಟ್ಬಿಟ್ಟೆ. ಅರೆಕಾ ಪ್ಲೇಟ್ಸ್ ನ ಅದ್ರ ಮಧ್ಯ ನಾನು ಸರ್ವೆ ಮಾಡಕ್ ಶುರು ಮಾಡಿದೆ. ಅವಾಗ ಮೈಂಡು ನನ್ನ ಬಿಸ್ನೆಸ್ ಇಂದ ನಾನು ಈಚೆ ಬರ್ಲೇಬೇಕು, ನಾನು ಎಲ್ಲಿ ಕಳ್ಕೊಂಡಿದೀನಿ ಅಲ್ಲಿಂದ ನಾನು ಈಚೆ ಬರಬೇಕು ಅಂತ ಹೇಳಿ 17 ಅಲ್ಲಿ ನಾನು 15, 16, 17 and 18 ಸರ್ವೆ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಮಾರ್ಕೆಟಿಂಗ್ ಸರ್ವೆ ಮಾಡ್ತಾ ಇದ್ದೆ, ಮತ್ತೆ ಕ್ವಾಲಿಟಿ, ಅದ್ರ ಜೊತೆಗೆ ಕ್ವಾಂಟಿಟಿ ಪ್ಯಾರಲಲ್ ಆಗಿ ನಾನು 5-6 ಸೆಕ್ಟರ್ಸ್ ವರ್ಕ್ ಮಾಡಕ್ ಶುರು ಮಾಡಿದೆ. ಅವಾಗ ಅದು ಎಕ್ಸ್ಪೋರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಬಂತು. ಅದ್ರ ಮಧ್ಯದಲ್ಲಿ VTPC ಟ್ರೈನಿಂಗ್ ತಗೊಂಡೆ. ಅವ್ರು ಕೊಟ್ಟಿದ್ದ ಇನ್ಪುಟ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ, ಬಿಕಾಸ್ ಆಫ್ ನನ್ಗಿನ್ನ ಹೈಯರ್ ನಾಲೆಡ್ಜ್ ಬೇಕಿತ್ತು. ಸೊ ನೆಕ್ಸ್ಟ್ ನಾನು ಇಂಡಿವಿಜುವಲ್ ಆಗಿ ಸರ್ವೆ ಮಾಡಕ್ ಶುರು ಮಾಡ್ಕೊಂಡೆ. ಅದ್ರ ಮಧ್ಯ ಇಶ್ಯೂಸ್ ಆಗಕ್ ಶುರು ಆಯ್ತು. ಮ್ಯಾಮ್ ಓಕೆ, ಯು ಆಡಿಬಲ್ ಮ್ಯಾಮ್. ಹೇಳಿ ಪ್ಲೀಸ್ ಕಂಟಿನ್ಯೂ. EPCH ಅಲ್ಲಿ ನಾನು ಕೆಲಸ ಅಲ್ಲಿ ಸ್ವಲ್ಪ ಅವೇರ್ನೆಸ್, ಶಿಪ್ಪಿಂಗ್ದು, ಆಮೇಲೆ ಇನ್ಸೂರೆನ್ಸ್ ಕ್ಲೈಮಿಂಗ್ದು, ಎಕ್ಸ್ಪೋರ್ಟ್ದು ಅದೆಲ್ಲ ನಾನು ಕ್ಲಾಸಸ್ ತಗೊಳಕ್ ಶುರು ಮಾಡಿದ್ಮೇಲೆ ಒಂದಷ್ಟು ಇಂಪ್ರೂವ್ಮೆಂಟ್ ಆಯ್ತು ನಂದು ನಾಲೆಡ್ಜ್ ವೈಸು. ಪ್ರಾಡಕ್ಟ್ ನಂದು ಚೆನ್ನಾಗಿತ್ತು. ರೈಟ್ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಶುರು ಮಾಡ್ಕೊಂಡು ಎಲ್ಲ ಆಯ್ತು. ಕೋವಿಡ್ ಇಂದ ಸ್ಟಾಪ್ ಆಯ್ತು. ಈಗ ನಾನು ಅದ್ರ ಮಧ್ಯ ಏನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೆ, ಫಾಸ್ಟ್ ರೈಟ್ ನಾವು ಇಲ್ಲಿ ತನಕನೂ ಟಾಪ್ ಎಕ್ಸ್ಪೋರ್ಟರ್ಸ್ಗೆ ನನ್ನ ಪ್ರಾಡಕ್ಟ್ ಅನ್ನ ನಾನು ತಮಿಳ್ನಾಡುಗೆ, ಔಟ್ಸೈಡ್ ಆಫ್ ಎಲ್ಲ ಕೊಡ್ತಾ ಇದ್ದೀನಿ. ಈ ಕೋವಿಡ್ ಸಿಚುವೇಶನ್ ಅಲ್ಲಿ ಕೋಕೋನಟ್, ಡ್ರೈ ಕೋಕೋನಟ್ ಆಯಿಲ್ ಅಂದ್ರೆ ಕೋಬ್ರಾ, ಆ ಆಯಿಲ್ ಅನ್ನ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ. ಸೊ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ವಿ ಆರ್ ಸಪೋರ್ಟಿಂಗ್ ಫಾರ್ ಫಾರ್ಮರ್ಸ್ ಅಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್. ಆಮೇಲೆ ಅದ್ರ ಮಧ್ಯ ಸುಮಾರು ಕಡೆ ಓಡಾಡಿ ಡಿಪಾರ್ಟ್ಮೆಂಟ್ಸ್ ವೈಸ್ ಹೆಲ್ಪ್ ತಗೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಟು ಡಿಪಾರ್ಟ್ಮೆಂಟ್ಸ್. Okay, ma'am. So thank you. It was really a detailed story of your journey. ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನಾನು ಇಂಗ್ಲಿಷ್ ಅಲ್ಲೂ ಹೇಳ್ತೀನಿ ಅಂಡ್ ಕನ್ನಡದಲ್ಲೂ ನಿಮ್ಮ ಹತ್ರ ಹೇಳ್ತೀನಿ, ಬಿಕಾಸ್ ಇಟ್ ವಿಲ್ ಬಿ ಸೊ ಇದು ಇನಿಷಿಯೇಟಿವ್ CMSME ವೇರ್ 100 ವುಮೆನ್ಸ್ ಗೆ ನಾವು ಅವಾರ್ಡ್ಸ್ ಅಂತೂ ಪ್ಲಾನ್ ಮಾಡ್ತಾ ಇದೀವಿ ಮ್ಯಾಮ್ ಫಾರ್ ದ ವುಮೆನ್ಸ್ ಡೇ ವಿಚ್ ಇಸ್ ಕಮಿಂಗ್ ಆನ್ ದ 8th. ಸೊ ನೀವ್ ಇವಾಗ ವಾಟ್ ಯು ಟೋಲ್ಡ್ ವಾಸ್ ಲೈಕ್ ವೆನ್ ಇನ್ ದ ಜರ್ನಿ ಯು ಲರ್ನ್ಡ್ ಎವ್ರಿಥಿಂಗ್ ಟೆಕ್ನಿಕಲಿ, ಹೌ ಇಟ್ ಇಸ್, ವಾಟ್ ಇಟ್ ಇಸ್ ಅಂತ. Did you see a gap, ma'am? Are we getting a adequate training, or when we have an idea, are we getting a right training with any of the departments? Did you the gap which entrepreneur where we have to fill in, ma'am? Adu neevellana kandukondra ma'am adu actually? ಇಲ್ಲ, ನಾನು ನನ್ನ ಬಿಸ್ನೆಸ್ ಫೀಲ್ಡ್ ಬರ್ಬೇಕಾದ್ರೆ ಜಸ್ಟ್ ನಾನು ಅದ್ರ ಮೊದ್ಲು ನಾನು ಬೇಸಿಕಲಿ ನನ್ನ ಅಫಿಷಿಯಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದು. ಒಂದು ನನ್ ಚೈಲ್ಡ್ಹುಡ್ ನಾನ್ ಬಂದಿದ್ದೆಲ್ಲ ಫಾರ್ಮರ್ ಕಮ್ ಅಫಿಷಿಯಲ್ ಬ್ಯಾಕ್ ಗ್ರೌಂಡ್, ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್. ಒಂದು ಅದ್ರ ಎರಡನೇ ಆಪ್ಷನ್ ಬಂದು ಏನಂದ್ರೆ ಸರ್ವಿಸ್ ಓರಿಯೆಂಟೆಡ್. ಆಮೇಲೆ ಇನ್ನೊಂದು ನಾನು ಸಿದ್ಧಗಂಗಾ ಮ್ಯಾನೇಜ್ಮೆಂಟ್ ಅಲ್ಲಿ ನಾನು ಓದಿದ್ದು, ನಮ್ ತಂದೆ ಕೂಡ ಓದಿ ಅಲ್ಲೇ ಕೆಲಸ ಮಾಡಿ ಬಂದಿದ್ರಿಂದ ಸರ್ವಿಸ್ ಓರಿಯೆಂಟೆಡ್ ನನ್ ಬ್ಲಡ್ ಅಲ್ಲಿ ಬಂತು. ಒಂದು ನಮ್ ತಂದೆ ಗೈಡ್ ಮಾಡೋರು ಯಾವಾಗ್ಲೂ.
ಏನಂತಂದ್ರೆ ಆದ್ರೆ ಒಳ್ಳೇದ್ ಮಾಡು, ಒಳ್ಳೆ ಗೈಡೆನ್ಸ್ ಕೊಡು, ಬಟ್ ರಾಂಗ್ ಇನ್ಫಾರ್ಮೇಶನ್ ಆಗ್ಲಿ ರಾಂಗ್ ಗೈಡೆನ್ಸ್ ಆಗ್ಲಿ ಕೊಡ್ಬಾರ್ದು ಅಂತ. ಈಸ್ ಮೈ ಬ್ಯಾಕ್ ಬೋನ್ ಅಂಡ್ ಮೈ ಸ್ಟ್ರೆಂತ್ ಮೈ ಫಾದರ್. ದೆನ್ ಅದ್ರ ಮಧ್ಯ ನನಗೆ ನಾನ್ ಓದಿದ್ದು ಏನಕ್ಕೆ ನಾನು ಇಂಡಸ್ಟ್ರಿಯಲ್ ಸೋಶಿಯಾಲಜಿ ಅವತ್ತು ನಾನು ಆಪ್ಷನ್ ಆಗಿ ತಗೊಂಡೆ ಅಂದ್ರೆ, ನಮ್ಮ ಸಿದ್ಧಗಂಗಾ ವುಮೆನ್ಸ್ ಕಾಲೇಜ್ ತುಮಕೂರಲ್ಲಿ ಏನಾಯ್ತು ಅಂದ್ರೆ ಆ ಸಬ್ಜೆಕ್ಟ್ ಆಚೆ ಹೋಗ್ಬಿಡತ್ತೆ, ಪ್ರೆಸ್ಟೀಜ್ ಇಶ್ಯೂ ಆಗತ್ತೆ, ಬಂದ್ ಇಷ್ಟು ವರ್ಷ ಆದ್ರೂ ಇರ್ಬೇಕು ಅನ್ನೋದು ಒಂದು ಅವಾಗಿನ ಟ್ರೆಂಡ್ ಆಗಿತ್ತು. ಐ ಥಿಂಕ್ ನಾನ್ ಪಾಸ್ ಆಗಿದ್ದು 2000 ಅಲ್ಲಿ ನನ್ನ ಡಿಗ್ರಿ ಕಂಪ್ಲೀಟ್. ಸೊ ಅಲ್ಲಿ 97 ಅಲ್ಲಿ ಡಿಗ್ರಿ ನಾನು ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಇಯರ್ ಅಲ್ಲಿ ಆಪ್ಷನ್ ಇಂಡಸ್ಟ್ರಿಯಲ್ ಸೋಶಿಯಾಲಜಿ ಬೈ ಫೋರ್ಸಿಬಲಿ ನಮ್ಮ HOD ಕೂರ್ಸಿದ್ರು. 30 ವುಮನ್ ಹೆಣ್ಮಕ್ಳು ಗರ್ಲ್ಸ್ ಹೋಗಿ ನಾವು ಇಂಡಸ್ಟ್ರಿಯಲ್ ಸೋಶಿಯಾಲಜಿ ತಗೊಂಡೆ. ಥಿಯರಿಟಿಕಲ್ ಆಗಿ ಅವರು ಹೇಳಿದ್ದೆಲ್ಲ ಇತ್ತು ನನ್ಗೆ. ಸೋಷಿಯಲ್ ಪ್ರಾಬ್ಲಮ್ ಅಂಡ್ ಇಂಡಸ್ಟ್ರಿಯಲ್ ಸೋಶಿಯಾಲಜಿ ನಾನು ಓದಿದ್ದು. ನಾನು ಥಿಯರಿಟಿಕಲಿ ಡೌರಿ ಹರಾಸ್ಮೆಂಟ್, ಸಿಂಗಲ್ ಪೇರೆಂಟ್ಸ್ ಇಶ್ಯೂಸ್, ತುಂಬಾ ಇಶ್ಯೂಸ್ ಬರ್ತಾ ಇತ್ತು. ನನ್ಗೆ ಸೊಸೈಟಿ ಹಿಂಗೆಲ್ಲ ಇದೆಯಾ ಅನ್ನೋದು ಗೊತ್ತಿರ್ಲಿಲ್ಲ. ನಮ್ ತಂದೆ ಕೇಳಿದ್ರೆ ಇದೆಲ್ಲ ಏನು ಇಲ್ಲ, ಲಿಟಲ್ ಬಿಟ್ಟು ಅವರು ಬುಕ್ಸ್ ಅಲ್ಲೆಲ್ಲ ಕೊಟ್ಟಿರೋದು, ಬಟ್ ಇದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರು. ಸೊ ಸ್ವಲ್ಪ ನನ್ ಮೈಂಡ್ ಡಿವಿಯೇಷನ್ ಆಯ್ತಲ್ಲಿ. ಸೊ ಡಿಗ್ರಿ ಆದ್ಮೇಲೆ ನಾನು ಎಂಪ್ಲಾಯ್ಮೆಂಟ್ ಕಾರ್ಡ್ ಅನ್ನ ಮಾಡಿಸ್ಕೊಂಡೆ. ಅದ್ರಲ್ಲಿ ಇನ್ನೊಂದು ಏಜ್ ಡಿಫೆಕ್ಟ್ ಅಂತ ಹೇಳ್ಬಿಟ್ಟು, ಯು ಆರ್ ನಾಟ್ ಎಲಿಜಿಬಲ್ ಟು ಯು ಟೇಕ್ ಎನ್ ಎಕ್ಸಾಮ್ ಫಾರ್ KS. ಅಲ್ಲಿ ನಂದು ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಷನ್ ಆಗೋಯ್ತು KS ಗೆ. ಸೊ ಅಗೇನ್ ಗ್ರಾಜುಯೇಷನ್ ಬಂದೆ. ಆಮೇಲೆ ಇನ್ನೊಂದು ಮದ್ವೆ ಆದ್ಮೇಲೆ ಬಿಸ್ನೆಸ್ ಚೆನ್ನಾಗಿತ್ತು, ಫ್ಯಾಮಿಲಿನಲ್ಲಿ ಚೆನ್ನಾಗಿತ್ತು, ಗನ್ಗೆ ಅಂಗಡಿ ಇನ್ಕಮ್ ಚೆನ್ನಾಗಿತ್ತು. ಅಲ್ಲಿ ನಮ್ಮಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ಸ್, ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ರಿಂದ, ನಾನ್ ದೊಡ್ಡ ಮಗ ಸೊಸೆ ಇದ್ದಿದ್ರಿಂದ ನಮ್ಮ ಮನೇಲಿ ಪ್ರಾಬ್ಲಮ್ಸ್ ಇಶ್ಯೂ ಆಗಿದ್ದಕ್ಕೋಸ್ಕರನ ನಾನು ಕಲ್ತಿರೋ ವಿದ್ಯೆನ ನಾನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು 2005 ಅಲ್ಲಿ ನಾನು ಪ್ಲಾನ್ ಮಾಡ್ಕೊಂಡೆ. ಆಮೇಲೆ 10 ಅಲ್ಲಿ ಅದ್ರ ಮಧ್ಯ ಓದಿದ್ದಷ್ಟೇನೆ. ನಾನು 2000 ಅಲ್ಲಿ ಓದಿದ್ದಕ್ಕೆ ನನ್ಗೆ ಯೂಸ್ ಆಗಿದ್ದು 2010 ಅಲ್ಲಿ. ದೆನ್ ಯಾವ ಡಿಪಾರ್ಟ್ಮೆಂಟ್ಸ್ ನಂಗೆ ಗೊತ್ತಿಲ್ಲ. ಸೊ ಇವಾಗ ತುಂಬಾ ಅವೇರ್ನೆಸ್ ಇದೆ, ತುಂಬಾ NGOs ಇದೆ, ತುಂಬಾ ಡಿಪಾರ್ಟ್ಮೆಂಟ್ಸ್ ಇದೆ. ಡಿಪಾರ್ಟ್ಮೆಂಟ್ಸ್ ಆನ್ಲೈನ್ ವೆಬಿನಾರ್ಸ್ ಆಗಿರ್ಬೋದು, ಅಥವಾ ವಾಟ್ಸಪ್, ಅವಾಗೆಲ್ಲ ಫೋನ್ಸ್ ಇರ್ಲಿಲ್ಲ, ತುಂಬಾ ಇಶ್ಯೂಸ್ ಇತ್ತು, ಅವೇರ್ನೆಸ್ ಇರ್ಲಿಲ್ಲ. ಹಂಗಾಗಿ ನನ್ಗೆ ಯಾವ್ದೇ ಏನು ಬಿಸ್ನೆಸ್ ಓರಿಯೆಂಟೆಡ್ ಟ್ರೈನಿಂಗ್ಸ್ ಅಂತ ಆಗ್ಲಿ ಅಥವಾ ಮತ್ತೊಂದು ಏನೂ ಇಲ್ಲ ನನ್ಗೆ. ವಿತೌಟ್ ನಾನು ಏನು ಓದಿದ್ನೋ ಅದಷ್ಟೇನೆ. ಓಕೆ, ಇಟ್ ವಾಸ್ ಆಕ್ಚುಲಿ ಗ್ರೇಟ್ ಜರ್ನಿ ಮ್ಯಾಮ್. ಇದರಲ್ಲಿ ಇವಾಗ ಗಂದಗೆ ಅಂಗಡಿ ಅಂತ ಹೇಳಿದ್ರಿ, ಫ್ರಮ್ ಎ ಸ್ಮಾಲ್ ಶಾಪ್ ಯು ಆರ್ ಟ್ರೈ ಟು ರೀಚ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್, ವಿಚ್ ಇಸ್ ರಿಯಲಿ ಇಟ್ ಇಸ್ 6/8. yes ma'am. ಸೊ ಇದರಲ್ಲಿ ನಿಮ್ದು ಏನೇನ್ ಪ್ರಾಡಕ್ಟ್ಸ್ ಇದೆ ಮ್ಯಾಮ್, ಅಂಡ್ ವಾಟ್ ಯು ಥಿಂಕ್ ದ ಯುನಿಕ್ನೆಸ್ ಆಫ್ ಯುವರ್ ಪ್ರಾಡಕ್ಟ್ಸ್ ಆಕ್ಚುಲಿ? ಇವಾಗ ಸಪೋಸ್ ಮಾರ್ಕೆಟ್ ಇಂದ ನಿಮ್ದು ಏನ್ ಡಿಫರೆನ್ಸ್ ಇದೆ, ಅಂಡ್ ವಾಟ್ ವಿಲ್ ಬಿ ದ ಅರೇಕಾದ ಮ್ಯಾಮ್, ಅರೇಕಾದ ವಾಟ್ ಐ ಆಮ್ ಟ್ರೈಂಗ್ ಟು. ನಾನ್ ಲೋಕಲ್ ಮಾರ್ಕೆಟ್ ಅಂತ ಮಾಡ್ತಾ ಇಲ್ಲ. ಸೊ ಬಿಕಾಸ್ ಆಫ್ ನನ್ಗೆ ನನ್ನ ಕ್ವಾಲಿಟಿ ಬೀಟ್ ಮಾಡೋದಂತ ಆಗಿರ್ಬೋದು ಅಥವಾ ಮತ್ತೊಂದು ಆ ಕಾನ್ಸೆಪ್ಟ್ ನಾನು ಯಾವತ್ತೂ ಲೋಕಲ್ ಮಾರ್ಕೆಟ್ ಮಾಡಿಲ್ಲ. ಒಂದು ಅವೆನ್ಯೂ ರೋಡ್ ಅಲ್ಲಿ ಒಬ್ರು ಕಸ್ಟಮರ್ ಇದ್ರು ನನ್ಗೆ. ನನ್ನ ಕಂಪ್ನಿ ಶುರು ಈಸ್ ಮಾರ್ವಾಡಿ. ಸೊ ನನ್ ಕಂಪ್ನಿ ಶುರು ಮಾಡಿದಾಗ ಅವರು ಒಂದ್ ಮಾತು ಹೇಳಿದ್ರು. ನಾನು 65 ml 2011 ಅಲ್ಲಿ ಫಸ್ಟ್ ನಾನು ಇಂಡಿಯಾಗೆ ಇಂಪ್ಲಿಮೆಂಟ್ ಮಾಡಿದ್ದು. ನನ್ನ ಅದು ಕಟ್ ಫುಲ್ ಸ್ಟ್ಯಾಂಡರ್ಡ್ ಸೈಜ್ ಅಂತ ಹೇಳ್ಬಿಟ್ಟು, ಸ್ಮಾಲ್ ಸೈಜ್ ಆಫ್ ಕಾಫಿ ಆರ್ ಆಫ್ ಟೀ ಅಂತ ಹೇಳ್ಬಿಟ್ಟು, ಅದು ITC ಅವ್ರ ಜೊತೆ ನಾನು ಡೀಲ್ ಮಾಡ್ತಾ ಇದ್ದೆ. ರಾ ಮೆಟೀರಿಯಲ್ ಮೊದ್ಲಾದ್ರೆ ನಮ್ಮ ಬ್ಯಾಂಗ್ಳೂರ್ ಅಂತ ಆಗ್ಲಿ ಸಿಗ್ತಾ ಇಲ್ಲ, ಕರ್ನಾಟಕದಲ್ಲಿ ನನ್ಗೆ ರಾ ಮೆಟೀರಿಯಲ್ ಸಿಗ್ತಾ ಇರ್ಲಿಲ್ಲ. ಪುಣೆ ಅಥವಾ ಭದ್ರಾಚಲಂ ಅಥವಾ ಮುಂಬೈ ಆ ಕಡೆಯಿಂದ ನಾನು ರಾ ಮೆಟೀರಿಯಲ್ ಪ್ರಕ್ಯೂರ್ ಮಾಡ್ಕೋಬೇಕಾಗ್ತಾ ಇತ್ತು. ಅವಾಗ ಏನಾಗ್ತಾ ಇತ್ತು ಅಂದ್ರೆ ಅವ್ರ ಅಕೌಂಟ್ಗೆ ನಾನು 2-3 lakhs ಹಾಕಿ ವಿ ಆರ್ ವೈಟಿಂಗ್ ಫಾರ್ ದ ರಾ ಮೆಟೀರಿಯಲ್. ಸೊ ಅದ್ರ ಇಂಟ್ರೆಸ್ಟ್ ಇಲ್ಲ, ಏನು ಇಲ್ಲ. ಅಂತ ಟೈಮಲ್ಲಿ ನಾನು ಸಸ್ಟೈನ್ ಆಗ್ತಾ ಇತ್ತು. ಬಿಕಾಸ್ ಅವಾಗ ಅದ್ರ ಬಗ್ಗೆ ಏನು ಗೊತ್ತಿಲ್ದಲೇ ಇದ್ದಾಗ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ, ಓಕೆ ಏನೋ ಮಾಡುವ ಅನ್ನೋ ಒಂದು ಹುಮ್ಮಸ್ಸಿತ್ತು. ಸೊ 100 cups ಅನ್ನ ನಾನು ಅವತ್ತಿಗೆ ಅಂದ್ರೆ 2011 ಅಲ್ಲಿ 34 rupees 100 cups ಅನ್ನ ಕೊಡ್ತಾ ಇದ್ದೆ. ಇವತ್ತು ಪೇಪರ್ ಕಪ್ ಇಂಡಸ್ಟ್ರಿ ಹೆಂಗಾಗಿದೆ ಅಂದ್ರೆ 80 cups ಅನ್ನ 24 rupees ಕೊಡ್ತಾ ಇದ್ದಾರೆ. ನಾನು 34 rupees ಕೊಡ್ತಾ ಇದ್ದವಳು 24 rupees ಬಂತು. ಒಂದು ಇನ್ನೊಂದು ಪೇಪರ್ ಇಂಡಸ್ಟ್ರಿನಲ್ಲಿ ಅವೇರ್ನೆಸ್, ITC ನಲ್ಲಿ ಕ್ವಾಲಿಟಿ ಇದೆ, ಬಟ್ ಲೋಕಲ್ ಅಲ್ಲಿ ಇಲ್ಲ. ಹಂಗಾಗಿ ನಾನು ಅದ್ರ ಬಗ್ಗೆ ಗುದ್ದಾಡೋದಕ್ಕಿಂತ ಆ ಫೀಲ್ಡ್ ಬೇಡ ಅಂತ ಬಿಟ್ಬಿಟ್ಟೆ. ದೆನ್ ಪೇಪರ್ ಬ್ಯಾಗ್ಸ್ ಕವರ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನ ಅರೇಕಾದಲ್ಲಿ ನಾನು ಡೇ 1 ಇಂದನೂ ನಾನು ನನ್ನ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ನಾನು ಬಿಟ್ಕೊಟ್ಟಿಲ್ಲ. ಬಿಕಾಸ್ ನನ್ಗೆ ಏನೇ ಆದ್ರೂ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಬಿಸ್ನೆಸ್ ಒಂದು ಎಥಿಕ್ಸ್ ಇರ್ಬೇಕು, ಒಂದು ಟ್ರಸ್ಟ್ ಇರ್ಬೇಕು, ಇನ್ನೊಂದು ಸಾಫ್ಟ್
ಲೆವೆಲ್ ಅಲ್ಲಿ ನಾನು ಬಿಸ್ನೆಸ್ ನ ಮಾಡ್ಬೇಕು, ಯಾವುದೇ ಇಶ್ಯೂಸ್ ಇಲ್ಲದೆ ಪೀಸ್ ಆಫ್ ಮೈಂಡ್ ಅಲ್ಲಿ ನಾನು ಬಿಸ್ನೆಸ್ ಮಾಡ್ಬೇಕು. ಇದು ನನ್ನ ಮೇನ್ ಅಜೆಂಡಾ ಅಂಡ್ ಕಾನ್ಸೆಪ್ಟ್. ಇದನ್ ಬಿಟ್ಟು ನಾನು ಬಿಸ್ನೆಸ್ ಅನ್ನ ಡೈವರ್ಸಿಫೈ ಮಾಡ್ಲೇ ಇಲ್ಲ. ಸೊ ಹಂಗಿದ್ದಾಗ ತುಂಬಾ ಪ್ರಾಬ್ಲಮ್ಸ್ ಬಂದಿದೆ. ಹಂಗನ್ಬಿಟ್ಟು ನಾನು ನನ್ನ ಬಿಸ್ನೆಸ್ ಎಥಿಕ್ಸ್ ಅನ್ನ ನಾನು ಬಿಟ್ಕೊಟ್ಟಿಲ್ಲ. ಹಂಗನ್ಬಿಟ್ಟು ನಾನು ಆನೆಸ್ಟಿ ಅಂತಾನು ಹೇಳಕ್ ಆಗಲ್ಲ. ಯಾಕೆಂದ್ರೆ ನಾನು ಬಿಸ್ನೆಸ್ ಮಾಡ್ಲೇಬೇಕು, ನನ್ನ ಲೈಫ್ ಲೀಡ್ ಮಾಡ್ಲೇಬೇಕು. ಸೊ ನಾನು ಬಿಸ್ನೆಸ್ ಇಟ್ಸ್ ಗೋಯಿಂಗ್ ಆನ್. ಓಕೆ ಮ್ಯಾಮ್, ಇವಾಗ ಅರೇಕಾ ಪ್ಲೇಟ್ಸ್ ಅಲ್ಲಿ ಕ್ಯಾನ್ ಯು ಜಸ್ಟ್ ಏನೇನಿದೆ ಪ್ರಾಡಕ್ಟ್ ಲೆವೆಲ್ ಅಲ್ಲಿ? ನೀವು ಏನೋ ಒಂದು ಇನೋವೇಷನ್ ಮಾಡ್ಬೇಕು ಅಂತ ಇದ್ದೀರಾ ಇಲ್ಲ ಸಮಥಿಂಗ್? ಇವಾಗ ಫಸ್ಟ್ ನಾವು ಪೇಪರ್ ಪ್ಲೇಟ್ಸ್ ಅಂತ ಬಂತು, ಲೈಕ್ ವಿ ಸ್ಟಾರ್ಟೆಡ್ ವಿತ್ ದ ಪೇಪರ್ ಪ್ಲೇಟ್ಸ್ ಇನ್ ಅರೇಕಾ. ಬಟ್ ಅದಾಗ್ಬಿಟ್ಮೇಲೆ ಇಟ್ ಸ್ಟಾರ್ಟೆಡ್ ಗ್ರೂಮಿಂಗ್ ಇನ್ ಟು ಅ ಬಿಗರ್ ಬಿಸ್ನೆಸ್. ಯಾಕಂದ್ರೆ ರಿಕ್ವೈರ್ಮೆಂಟ್ಸ್ ಆಸ್ ಪರ್ ದ ಕಸ್ಟಮರ್ ರಿಕ್ವೈರ್ಮೆಂಟ್ಸ್. ಅದ್ರಲ್ಲಿ how you stand, ma'am? Do you always take welcome new designs, new options? ಏನನ ಆತರ ವೆಲ್ಕಮ್ ಮಾಡ್ತೀರಾ? How you look into that, ma'am? ಎಸ್, ನಾನು ನನ್ನ ಪೇಪರ್ ನಾನು ಆ ಪೇಪರ್ ಕಪ್ಸ್ ಅಷ್ಟೇ ಮಾಡ್ತಾ ಇದ್ದಿದ್ದು, ಪೇಪರ್ ಪ್ಲೇಟ್ಸ್ ಮಾಡ್ತಾ ಇರ್ಲಿಲ್ಲ. ಬಿಕಾಸ್ ಆಫ್ ಅದರಲ್ಲಿ ಅದು ರೀಸೈಕಬಲ್ ಪೇಪರ್ ಪ್ಲೇಟ್ಸ್ ಪ್ರಾಡಕ್ಟ್ ಅನ್ನ ರೀಸೈಕಬಲ್ ಆಗಿ ಯೂಸ್ ಮಾಡೋದ್ರಿಂದ ನಂಗೆ ಗೊತ್ತಿತ್ತು. ಅದಕ್ಕೋಸ್ಕರ ನಾನು ಪೇಪರ್ ಪ್ಲೇಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಲ್ಲ. ಪೇಪರ್ ಕಪ್ಸ್ ಫಸ್ಟ್ ಗ್ರೇಡ್ ಪೇಪರ್ ನ ನಾವು ಯೂಸ್ ಮಾಡ್ತಾ ಇದ್ವಿ. ಹಂಗಾಗಿ ಸುಮಾರು ಜನ ಇಶ್ಯೂಸ್ ಅಂದಾಗ ಡ್ರಾಪ್ ಮಾಡಿದ್ವಿ ಅದನ್ನ. ಅರೇಕಾದಲ್ಲಿ ಏನಾಯ್ತು ಅಂದ್ರೆ ಫಸ್ಟ್ ರೆಗ್ಯುಲರ್ ಡಿಸೈನ್ಸ್ ಓಡ್ತಾ ಇತ್ತು. ನನ್ಗೆ ರೆಗ್ಯುಲರ್ ಆಗಿ ಎಲ್ರು ಕಾಮನ್ ಆಗಿ ಒಂದೇ ಸ್ಟೈಲ್ ಯೂಸ್ ಮಾಡ್ತಾ ಇದ್ರೆ ನಾನು ಏನಾದ್ರೂ ಸ್ಪೆಸಿಫಿಕೇಶನ್ ಹುಡುಕ್ಬೇಕು. ನನಗೆ ಅದು ರೆಗ್ಯುಲರ್ ಡಿಸೈನ್ ಬಂದು ಯಾಕೆ ನೀವ್ ಅದನ್ನ ಕೊಡ್ತಾ ಇಲ್ಲ, ನೀವ್ ಯಾಕೆ ಇದನ್ನ ಸ್ಪೆಷಲ್ ಆಗಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ದೊಡ್ಡ ಇಶ್ಯೂ ಮಾಡ್ತಾ ಇದ್ರು. ನಾನ್ ಮಾಡೋದೇ ಯಾವಾಗ್ಲೂ ನನ್ ಬಿಸ್ನೆಸ್ ಯಾವಾಗ್ಲೂ ಒಂದೇ ಫುಡ್ ನ ತಿನ್ನಕ್ಕಾಗಲ್ಲ ಅಥವಾ ಒಂದೇ ತರ ಬಿಸ್ನೆಸ್ ಇರಲ್ಲ. ನಂದೇನೋ ಬಿಸ್ನೆಸ್ ಅಲ್ಲಿ ಸ್ಪೆಸಿಫಿಕೇಶನ್ ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾನೇನ್ ಮಾಡ್ದೆ, ಸಮ್ ಡಿಸೈನ್ಸ್ ಅನ್ನ ಮಾಡ್ದೆ. ಅಂದ್ರೆ ಮಾಡ್ದೆ ಅನ್ನೋದಕ್ಕೆ ಸರ್ವೆ ಮಾಡ್ತಾ ಇದ್ದೆ. ನಾನು ಸುಮಾರು ಕಡೆ ಸರ್ವೆ ಮಾಡ್ದೆ. ನನ್ ಕೌನ್ಸಿಲಿಂಗ್ ಮೌತ್ ಟು ಮೌತ್ ಬರ್ತಿತ್ತು, ಸುಮಾರು ಕಡೆಯಿಂದ ಬರ್ತಾ ಇತ್ತು ನನ್ನ ಒಂದು ಕಾಂಟ್ಯಾಕ್ಟ್ಸ್ ಅಲ್ಲಿ. ಹಂಗಾಗಿ ಒಂದು 200 to 300 ಡಿಸೈನ್ಸ್ ಅನ್ನ ನಾನು ಅರೇಕಾನಲ್ಲಿ ಮಾಡ್ಕೊಂಡಿದ್ದೀನಿ. ಕಸ್ಟಮೈಸ್ಡ್ ಡಿಸೈನ್ಸ್ ಇದೆ ಅದರಲ್ಲಿ ಸುಮಾರು. ಹಂಗಾಗಿ ಬಿಸ್ನೆಸ್ ಸ್ಪೆಸಿಫಿಕೇಶನ್ ಸ್ಪೆಷಲ್. ಓಕೆ ಮ್ಯಾಮ್. ಓಕೆ, ಇನ್ನೂ ಒಂದು ಲೈಕ್ ವಾಟ್ ಐ ವುಡ್ ಲೈಕ್ ಟು ಆಸ್ಕ್ ಯು ಇಸ್ ಮಾರ್ಕೆಟಿಂಗ್ ಏನೇನು ಚಾಲೆಂಜಸ್ ಇತ್ತ ಮ್ಯಾಮ್ ಮಾರ್ಕೆಟಿಂಗ್ ಅಲ್ಲಿ? ಲೈಕ್ ಸಪೋಸ್ ವೆನ್ ಯು ಹ್ಯಾವ್ ಅ ಗುಡ್ ಪ್ರಾಡಕ್ಟ್ and you have everything, you have a manufacturing segment, you have everything, manpower. So was marketing difficult for you? The raw materials ತಗೊಳೋದಾಗ್ಲಿ ಇಲ್ಲ how to reach out to the proper customer, ಅದೇನ challenges ಬಂತ ಮ್ಯಾಮ್ ನಿಮಗೆ? ಇಲ್ಲ, ನನಗೆ ಗನ್ಗೆ ಅಂಗಡಿದು ನನ್ನ ಹಸ್ಬೆಂಡ್ಗೆ ಪಾಸ್ಟ್ ಒಂದು 25 to 30 years ಎಕ್ಸ್ಪೀರಿಯನ್ಸ್ ಇತ್ತು ಒಂದು. ಇನ್ನೊಂದು ನನ್ಗೆ ಮಾರ್ಕೆಟಿಂಗ್ ನಾಲೆಡ್ಜ್ ಇರ್ಲಿಲ್ಲ. ಯಾಕೆಂದ್ರೆ ನಂದು ಅಫಿಷಿಯಲ್ ಬ್ಯಾಕ್ ಗ್ರೌಂಡ್ ಇದ್ದಿದ್ರಿಂದ ಅವ್ರು ಏನೇ ಕೇಳಿದ್ರು, ಕಸ್ಟಮರ್ಸ್ ಏನ್ ಕೇಳಿದ್ರು ನಂಗೆ ಗೊತ್ತಿಲ್ಲ. ಅಗೇನ್ ಫೋನ್ ಮಾಡು, ಲ್ಯಾಂಡ್ ನಂಬರ್ ಇತ್ತು, ನನ್ನ ಹಸ್ಬೆಂಡ್ಗೆ ಫೋನ್ ಮಾಡು. ಯಾಕೆ ಎವ್ರಿ ಟೈಮ್ ನನ್ನ ಹಸ್ಬೆಂಡ್ ಲಾಸ್ಟ್ ಫೈನಲಿ ಹೇಳೋರು, ಬರೋ ಪ್ರಾಫಿಟ್ ಎಲ್ಲ ನಿನ್ ಫೋನ್ ಕಾಲ್ ಅಲ್ಲೇ ವೇಸ್ಟ್ ಮಾಡ್ತೀಯ, ನೀನ್ ವೇಸ್ಟ್ ಅಂಗಡಿಲಿ ಕೂತ್ಕೊಳ್ಳೋದು ಅನ್ನೋರು. ಬಟ್ ಬಿಡ್ತಾ ಇರ್ಲಿಲ್ಲ. ಅಲ್ಲಿ ಒಂದ್ರಲ್ಲಿ ಲಾಸ್ ಆದ್ರಿಂದ ಇನ್ನೊಂದ್ರಲ್ಲಿ 2 ಪಟ್ಟು ಲಾಭ ಮಾಡ್ತಿದ್ದೆ. ಆಮೇಲೆ ಕಸ್ಟಮರ್ ಬಂದು ಇನ್ನೊಂದ್ಸರಿ ಬಂದಾಗ, ಅಯ್ಯೋ ಸಾರಿ, ನಾನು ಹಿಂಗೆ ನಿಮ್ಮ ಲಾಸ್ಟ್ ಟೈಮ್ 1:3 ತಗೊಂಡಿದ್ದೀನಿ, ತಗೊಳ್ಳಿ ಅಂತ ಒಂದ್ಸರಿ ರೆಡ್ ಹ್ಯಾಂಡ್ ಆಗಿ ನನ್ನ ಹಸ್ಬೆಂಡ್ ಮುಂದೆ ಕೊಟ್ಬಿಟ್ಟೆ, ಎಕ್ಸ್ಟ್ರಾ ಏನ್ ನಾನು ತಗೊಂಡಿದ್ದೆ ಅಂದಾಗ. ಸರಿ, ಕಸ್ಟಮರ್ ಅವಾಗ್ಲಿಂದ ನಾನು ಸುಮಾರು ಜನ ಎಲ್ಲ ನಾನಿದ್ದಾಗ್ಲೇ ಬರಕ್ ಶುರು ಮಾಡೋರು. ಸೊ ನನ್ ಪ್ರೈಸ್ ಗೊತ್ತಿರ್ಲಿಲ್ವಲ್ಲ, ಹಂಗಾಗಿ ನಾನ್ ಸ್ವಲ್ಪ ಲಾಸ್ ಅಲ್ಲಿ ಮಾಡಕ್ ಶುರು ಮಾಡ್ದೆ. ಆಮೇಲೆ ನೀನ್ ಕೂತ್ಕೋಬೇಡ, ಯು ಆರ್ ನಾಟ್ ಫಿಟ್ ಹಂಗೆ ಅಂಗಡಿ ಅಂತ ನನ್ನ ಹಸ್ಬೆಂಡ್ ಬ್ಲಾ ಬ್ಲಾ ಶುರು ಮಾಡಿದ್ರು. ಅಲ್ಲಿಂದ ಒಂದು ಸ್ಟ್ರಾಟಜಿಸ್ ತಿಳ್ಕೊಂಡೆ, ಲಾಸ್ ಆದಾಗ ಹೆಂಗೆ ನಾವು ಸಸ್ಟೈನ್ ಆಗ್ಬೇಕು, ಪ್ರಾಫಿಟ್ ಅಲ್ಲಿ ನಾವು ಹೆಂಗೆ ಬದುಕ್ಬೇಕು ಅನ್ನೋದು. ಒಂದ್ ಲೆವೆಲ್ಗೆ ಸರ್ವಿಸ್ ಓರಿಯೆಂಟೆಡ್ ಆಗಿ ನಾವು ಸೀಸನಬಲ್ ಗಣೇಶ ಸ್ಟ್ಯಾಚ್ಯೂಸ್ ಮಾಡ್ತಾ ಇದ್ವಿ. ಬಾಂಬೆದು POP ಗಣೇಶ ಮಾಡ್ತಾ ಇದ್ವಿ. ಅದು ಸರ್ವಿಸ್ ಓರಿಯೆಂಟೆಡ್ ಆಗಿತ್ತು. ಗನ್ಗೆ ಅಂಗಡಿನಲ್ಲಿ ಗೊತ್ತಿಲ್ಲ ಅಂದ್ರೆ ಪ್ರೈಸ್ ತಿಳ್ಕೊಂಡು, ಇಲ್ಲಾಂದ್ರೆ ಪ್ರಾಡಕ್ಟ್ ಇಲ್ಲ ಅಂತಿದ್ದೆ. ಹಂಗಾಗಿ ನನ್ಗೆ ಮಾರ್ಕೆಟಿಂಗ್ ಸ್ವಲ್ಪ, ನನ್ನ ಹಸ್ಬೆಂಡ್ ಇದ್ದಿದ್ದಕ್ಕೆ ನನ್ಗೆ 100ಗೆ 1000% ಮಾರ್ಕೆಟಿಂಗ್ ಏನು ಪ್ರಾಬ್ಲಮ್ ಆಗಿಲ್ಲ. ಏನೇ ಕೊಟ್ರು ನಾನು ಸೇಲ್ ಮಾಡೋ ಕೆಪಾಸಿಟಿ ನನ್ಗಿದೆ. ಎಲ್ರು ತುಂಬಾ ಇಶ್ಯೂಸ್ ಇದೆ ಮಾರ್ಕೆಟಿಂಗ್ ಹಂಗೆ ಹಿಂಗೆ ಅಂತಾರೆ, ಬಟ್ ನನ್ಗೇನ್ ಆತರ ಇಶ್ಯೂಸ್ ಆಗಿಲ್ಲ. ಸೊ ನ್ಯಾಷನಲ್ ಲೆವೆಲ್ ಅಲ್ಲಿ ಆಗಿರ್ಲಿ ಅಥವಾ ಇಂಟರ್ನ್ಯಾಷನಲ್ ಆಗಿರ್ಲಿ. ಸೊ ನೀವೇನ್ ಹೇಳೋದಂದ್ರೆ, ಯು ಆರ್ ಟೆಲಿಂಗ್ ದಟ್ ಇಫ್ ಯು ನೋ ದ ಪ್ರಾಡಕ್ಟ್, ದ ಮಾರ್ಕೆಟಿಂಗ್ ಇಸ್ ನಾಟ್ ಅ ಚಾಲೆಂಜ್. ಆಕ್ಚುಲಿ ವಿ ಕ್ಯಾನ್ ಗೋ ಇನ್ ಟು ದ ಮಾರ್ಕೆಟ್. ಓಕೆ, ಇಟ್ ವಾಸ್ ರಿಯಲಿ ನೈಸ್. ಕ್ವಾಲಿಟಿ ಆಲ್ಸೋ ಮೇಂಟೈನಿಂಗ್. ಹೌದು ಮ್ಯಾಮ್. ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂತೀನಿ. CMSME ಬಗ್ಗೆ ನೀವು ಕೇಳಿದಿರಾ? ಕಾನ್ಫಿಗರೇಷನ್ ಆಫ್ ಇಂಡಿಯನ್ ಸ್ಮಾಲ್ ವಾಟ್ ವಿ ಆರ್ ಡೂಯಿಂಗ್ ನೌ, ಅಂಡ್ ಅದ್ರ ಬಗ್ಗೆ ಕೇಳಿದಿರಾ ಮ್ಯಾಮ್? ಕೇಳಿದ್ದೇನೆ. ಓಕೆ ಮ್ಯಾಮ್. ಲಾಸ್ಟ್ ಟೈಮ್
ಎಸ್ ನನ್ನ ಫ್ರೆಂಡ್ಸ್ ಥ್ರೂ ನಾನು ಕೇಳಿದ್ದೀನಿ. Okay. And we are really trying to reach out to all the women entrepreneurs across the globe. ಸೊ ಇದ್ರಲ್ಲಿ ಏನ್ ಚಾಲೆಂಜಸ್ ಇರುತ್ತಲ್ವಾ, ನೀವು ಹೇಳಿದ್ರಿ ಲೈಕ್ ಇವಾಗ ನಾವು ಲೋನ್ಸ್ ಆಗ್ಲಿ, ಇಲ್ಲ ವಿ ಡೋಂಟ್ ನೋ ಅಬೌಟ್ ದ ಮಾರ್ಕೆಟಿಂಗ್ ಆಗ್ಲಿ, ಇಲ್ಲ ವಿ ಡೋಂಟ್ ನೋ ದ ಟೆಕ್ನಾಲಜಿ ಆಗ್ಲಿ. ಸೊ ಅದು ಗ್ಯಾಪ್, ಲೈಕ್ ಇವಾಗ ನೀವು ಹೇಳಿದ್ದು ದೇ ಆರ್ ಮೆನಿ ಅಪ್ಸ್ ಅಂಡ್ ಡೌನ್ಸ್ ಇನ್ ದ ಮಾರ್ಕೆಟ್. ಸೊ ವಿ ಆರ್ ಟ್ರೈಂಗ್ ಟು ರಿಯಲಿ ಪುಲ್ ಇನ್ ಆಲ್ ದ ಎಲ್ಲಿ ನಮ್ ಆಗ್ಬಹುದು, ವೇರ್ ವಿ ಕ್ಯಾನ್ ರಿಯಲಿ ಗಿವ್ ದ ಬೆನಿಫಿಟ್ ಟು ದ ಆಂಟರ್ಪ್ರಿನರ್ಸ್, ಎಸ್ಪೆಷಲಿ ವುಮೆನ್ ಆಂಟರ್ಪ್ರಿನರ್ಸ್. And we are coming up with many of the like awards there. We are making a platform for the women's in business in trade. So adella ide. Adella enana kelidire ma'am? Have you really looked into like our website, or have you gone? Yes, nan kelidini. It's an CIMSME is a council board for international level. Yes, then ನನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಕೇಳಿದೀನಿ. ಮತ್ತೆ ಅದ್ರ ಜೊತೆನಲ್ಲಿ ನನ್ಗೆ ಒಂದು ಚಾಲೆಂಜಸ್ ಅಂತ ಬಂದಾಗ ವುಮೆನ್ಸ್ ಅಂತ ಆಗ್ಲಿ ಜೆಂಟ್ಸ್ ಅಂತ ಆಗ್ಲಿ ನಾನು ಅದು ಅಕ್ಸೆಪ್ಟ್ ಮಾಡಲ್ಲ. ವುಮೆನ್ ಕ್ಯಾಟಗರಿ ಬೇರೆ, ಜೆಂಟ್ಸ್ ಕ್ಯಾಟಗರಿ ಬೇರೆ ಅಂತ. ಬಿಕಾಸ್ ನಮ್ಗೆ 50% ಪ್ಲೇಸ್ ಅಲ್ಲಿ ಕೊಡಿ ಅಂತ ನಾವು ಹೋಗಿ ಗೌರ್ಮೆಂಟ್ ಥ್ರೂ ಫೈಟ್ ಮಾಡ್ತಾ ಇರ್ತೀವಿ. ಐ ಆಮ್ ನಾಟ್ ಅಕ್ಸೆಪ್ಟಿಂಗ್ ದಿಸ್ ವರ್ಡ್. ಬಿಕಾಸ್ ಬಿಸ್ನೆಸ್ ಅಂತ ಬಂದಾಗ ಪ್ರಾಫಿಟ್ ಅಲ್ಲೂ ನಾವು ಹಂಗೆ ಇರ್ತೀವಿ, ಲಾಸ್ ಅಲ್ಲೂ ಹಂಗೆ ಇರ್ತೀವಿ. ಮತ್ತೆ ಜೆಂಟ್ಸ್ ಅಂಡ್ ವುಮೆನ್ಸ್ ಅಂತ ಬಂದಾಗ ನಾನು ಅದನ್ನ ಪ್ಲಸ್ ಅಲ್ಲಿ ಅಥವಾ ಡಿವೈಡ್ ಅಂತ ಮಾಡಲ್ಲ. ಎಲ್ಲಾದ್ರಲ್ಲೂ ನಾವು ಈಕ್ವಲ್ ಇದ್ವಿ, ಯಾವ್ದ್ರಲ್ಲೂ ನಾವು ಜೆಂಟ್ಸ್ ಮಧ್ಯ ನಾವು ಕಮ್ಮಿ ಅಂತ ತೋರ್ಸ್ಕೊಂಡಿಲ್ಲ. ಅದೊಂದಿದೆ. ಮತ್ತೆ ಮೆಜಾರಿಟಿ ಅಂತ ಬಂದಾಗ, ವುಮೆನ್ ಅಂತ ಬಂದಾಗ ಎಲ್ಲಾ ಹ್ಯಾಂಗಲ್ ಅಲ್ಲೂ ಸುಮಾರು ಕ್ಯಾರೆಕ್ಟರ್ನ ಒಂದು ಹೆಣ್ಣಾಗಿ ಒಂದು ವುಮನ್ ಆಗಿ ಅವಳು ನಿರ್ವಹಿಸ್ತಾಳೆ. ಮನೆಯಲ್ಲಿ ಫ್ಯಾಮಿಲಿ ಇರ್ಬೋದು, ಮಕ್ಳಿರ್ಬೋದು, ಅಥವಾ ಗಂಡ ಇರ್ಬೋದು, ಅತ್ತೆ ಮಾವ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಅಥವಾ ಅಫಿಷಿಯಲ್ ಆಗಿರ್ಬೋದು, ತುಂಬಾ ಕ್ಯಾರೆಕ್ಟರ್ನ ಹ್ಯಾಂಡಲ್ ಮಾಡ್ತಾಳೆ ಒಂದು ಹೆಣ್ಣು. ಅದೇ ಅವಳಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಬಟ್ ಇಲ್ಲೇನಾಗತ್ತ ಅಂತ ಅಂದ್ರೆ ಕೆಲವರು ಬಿಸ್ನೆಸ್ ಮಾಡ್ತಾ ಇದಾರೆ ಪರವಾಗಿಲ್ಲ ಅಂದಾಗ ತುಡಿಯೋದೇ ಜಾಸ್ತಿ ಆಗತ್ತೆ ಹೆಣ್ಮಕ್ಳಿಗೆ. ಅದೇ ಒಬ್ಬ ಗಂಡ್ಸ್ಗೆ ಮನೆ ಹ್ಯಾಂಡಲ್ ಮಾಡಪ್ಪ ಅಂದ್ರೆ ನಾನ್ ಬಿಸ್ನೆಸ್ ಮಾಡಿದೀನಿ ನಾನ್ ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ಒಂದು ಹೆಣ್ಣು ಮನೆಯಿಂದ ಆಚೆ ಹೋಗಿ ದುಡ್ದು ತೋರಿಸ್ತಾಳಲ್ಲ, ಅದು ಚಾಲೆಂಜ್, ಮೇನ್ ಚಾಲೆಂಜ್. ಮಾರ್ಕೆಟಿಂಗ್ ಅಂತ ಏನು ಚಾಲೆಂಜ್ ಇರಲ್ಲ. ಇಷ್ಟೆಲ್ಲ ಮಾಡೋಳ್ಗೆ it's going on smoothly. Yes. So the interview nalli one thing I could understand that your father was a backbone, the complete support. Your father, like it was a generation business. What you think about the best challenge? Ma'am, I'm not able to hear you. Kelista idea? No, my father is backbone for my business. Okay, yeah, that's what I want to tell you. Like ನಾನು ಒಬ್ಳೆ ಬಂದಿರೋದು ಬಿಸ್ನೆಸ್ ಗೆ. Okay, ma'am, ಇನ್ನೂ ಒಂದು ಕೇಳಬೇಕು ಅಂತ ಆಸೆ ಪಡ್ತೀನಿ. What was the biggest challenge what you faced, ma'am? Like has maybe what you told about your journey and all that. What was the biggest challenge, and what you would really like to tell about the further future entrepreneurs ge ಏನು guidance ಕೊಡಬೇಕು ಅಂತ? Because we have running out of time. Another I think 5 minutes we can take. So what is the best the toughest challenge what you listed now? ವುಮನ್ ಆಂಟರ್ಪ್ರೆನರ್ಸ್ ಅಂತ ಬಂದಾಗ ಇವಾಗ ತುಂಬಾ ಅವೇರ್ನೆಸ್ ಇದೆ. ಬಿಸ್ನೆಸ್ ಮಾಡ್ಲಿಕ್ಕೆ ಒಳ್ಳೊಳ್ಳೆ ಐಡಿಯಾ ಇದೆ, ಒಳ್ಳೊಳ್ಳೆ ಐಡಿಯಾ ಜನರೇಷನ್ ಆಗ್ತಾ ಇದೆ. ಫಸ್ಟ್ ಏನ್ ಆತ್ಮನಿರ್ಭರ ಅಂತ ಹೇಳ್ಬಿಟ್ಟು ನಮ್ಮ PM ಹೇಳ್ತಾ ಇದ್ದಾರೆ. ತುಂಬಾ ಜನಕ್ಕೆ ಅದನ್ನ ಯುಟಿಲೈಸ್ ಮಾಡ್ಕೊಳಕ್ಕೆ ಬೇಕಾಗತ್ತೆ. ಹಿಂದಿನ ತರ ತುಂಬಾ ಹಿಂದೆ 2000 ಇಂದ ಟಿಲ್ ಡೇಟ್ 2020 ತನಕ ಅವೇರ್ನೆಸ್ ಕಮ್ಮಿ ಇತ್ತು. ಇವಾಗ ಅಂತದಿಲ್ಲ, ತುಂಬಾ ಅವೇರ್ನೆಸ್ ಇದೆ. ಹೆಣ್ಮಕ್ಳು ಧೈರ್ಯವಾಗಿ ಮುಂದೆ ಹೋಗ್ಬೋದು. ತುಂಬಾ ಫಾಸ್ಟ್ ಆಗಿ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಇ ಕಾಮರ್ಸ್ ನಲ್ಲಿ ತುಂಬಾ ಫಾಸ್ಟ್ ಗ್ರೋಯಿಂಗ್, ರಾತ್ರೋರಾತ್ರಿ ಬೆಳೆಯುವಂತ ಅಪರ್ಚುನಿಟಿ ಇದೆ ಡಿಜಿಟಲ್ ಮಾರ್ಕೆಟಿಂಗ್. ಹಂಗಾಗಿ ಯಾರಿಗೂ ಏನು ತೊಂದರೆ ಆಗಲ್ಲ ಅನ್ನೋದು ಹೊಂದಿದೆ. ಟೈಮ್ ಇದೆ, ಒಳ್ಳೆ ಟೈಮ್, ರೈಟ್ ಟೈಮ್ನ ಯುಟಿಲೈಸ್ ಮಾಡ್ಕೋಬಹುದು. ಹೆಣ್ಮಕ್ಳು ಚೆನ್ನಾಗಿ ಬೆಳಿಬಹುದು. ಒಂದು. ಇನ್ನೊಂದು ಚಾಲೆಂಜಸ್ ಯಾವಾಗ್ಲೂ ಆಲ್ವೇಸ್ ವೆಲ್ಕಮ್ ಮಾಡ್ಕೋಬೇಕು ಹೆಣ್ಮಕ್ಳು. ಬಿಕಾಸ್ ಎವ್ರಿ ಡೇ ಅವ್ರು ಫೇಸ್ ಮಾಡ್ತಾನೆ ಇರ್ತಾರೆ. 1 ಸೆಕೆಂಡ್ ನಾನ್ ಫ್ರೀ ಇದೀನಪ್ಪ, ಐ ಆಮ್ ಸೋ ಹ್ಯಾಪಿ ಅಂತ ಹೇಳೋದೇ ಇಲ್ಲ. ರಿಲ್ಯಾಕ್ಸೇಷನ್ ಇರಲ್ಲ ವುಮನ್ ಆಂಟರ್ಪ್ರೆನರ್ಸ್ ಗೆ. ಬಿಕಾಸ್ ಎಲ್ಲಾ ಕ್ಯಾರೆಕ್ಟರ್ನು ಅವಳು ಹ್ಯಾಂಡಲ್ ಮಾಡ್ತಾ ಇರ್ತಾಳೆ. ಹಂಗಾಗಿ ಚಾಲೆಂಜಸ್ ಅಂತ ಏನು ಇರಲ್ಲ ನನಗ್ ತಿಳಿದ ಮಟ್ಟಿಗೆ. ಇನ್ ಕೇಸ್ ಬಂತು ಅಂದ್ರೂ ಅದು ಒಂದು ಟೈಮ್ ಅಷ್ಟೇನೆ, ಇಲ್ಲ ಸಮ್ ಡೇಸ್ ಆರ್ ವೀಕ್ಸ್ ಆರ್ ಇಯರ್ಸ್ ಅಷ್ಟೇ ಇರತ್ತೆ. ಅದೆಲ್ಲ ಮೆಟ್ಟಿ ನಿಂತಾಗ್ಲೇನೆ ಒಂದು ಏನಂತಾರೆ, ಡೈಮಂಡ್ ಹೆಂಗೆ ಶೈನಿಂಗ್ ಆಗುತ್ತೋ ಹಂಗೆ ಒಂದು ವುಮನ್ ಕೂಡ ಆಲ್ ರೌಂಡರ್ ಅಲ್ಲಿ ಸಕ್ಸಸ್ ಆಗ್ತಾಳೆ.
Okay, so you tell that just ಮುಂದೆ ನಡಿಬೇಕು ಅಷ್ಟೇ. There is nothing Yes. looking back at. ಏನೇ ಬಂದ್ರೂನು any of the ನಾ challenge. ಹಿಂದೆ ತಿರುಗಿ ನೋಡ್ಬಾರ್ದು. Just going on. ಮುಂದೆ ಹೋಗ್ತಾ ಇರ್ಬೇಕು. Very true, ma'am. And Yes, Ivaga, what we are already nominating you as an award for CMSME idralli, a platform brand India Business Awards alli. We are making another platform also. Adra jotelle we are having a trade show. Like, you can showcase your products. So adondu opportunity ಕೊಡ್ತಾ ಇದೀವಿ. Almost Okay. 50 plus countries are coming. So Okay. ಇದ್ರ ಬಗ್ಗೆ ಏನಾನ ಗೊತ್ತಿದ್ಯಾ ಮ್ಯಾಮ್? ಅದರ್ವೈಸ್ ಐ ವಿಲ್ ಬಿ ರಿಯಲಿ ಹ್ಯಾಪಿ ಟು ಶೇರ್ ದ ಡೀಟೇಲ್ಸ್ ವಿತ್ ಯು, ಸೊ ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ me. Virtual And my exhibitions. team is always there from Karnataka. Yeah. ಅದೇ ಮ್ಯಾಮ್, ಅದೇ ನಾವು ಹೇಳ್ತೀವಲ್ವಾ, ದೇರ್ ಇಸ್ ಲಿಟಲ್ ಡಿಫರೆಂಟ್ ಬಿಟ್ವೀನ್ ದ ಟೆಕ್ನಾಲಜಿ ಅಂಡ್ ನಾವು ಇವಾಗೆಲ್ಲ ಇಟ್ ಇಸ್ ಆಲ್ಮೋಸ್ಟ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್. ಸೊ ಮ್ಯಾನುಫ್ಯಾಕ್ಚರಿಂಗ್ ಒಂದು ಚಾಲೆಂಜ್ ಆದ್ರೆ, ಈವನ್ ದ ಟೆಕ್ನಾಲಜಿ ಲರ್ನಿಂಗ್ ಅಂಡ್ ಶೇರಿಂಗ್ ಇಸ್ ಆಲ್ಸೋ another challenge for us when we are not into the online business and all that. So I would really welcome you on this platform, and so happy that you are there. You shared your valuable inputs, shared your journey, and hope all the best for your organizations or your business. And thank you so much, ma'am. I would like to thank Mr. Santosh sir for giving us this opportunity, getting more than 100 women into a platform. I think that is one of the biggest challenge what he is taking it, and we are all will work together to build a strong country and hopefully a quality business association. Thank you so much, Pushpa. Thank you, Darshana. Thank you. And thank you, Santosh sir. Once again, thank you so much. Thanks for giving an opportunity for CIMSME. Once again, thank you, Darshana. Thank you, ma'am. Thanks a lot, ma'am. Take care.